ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕರಿಬೇವಿನ ಸೊಪ್ಪಿಂದ ಒಂದು ಚಟ್ನಿ ಪುಡಿ ಮಾಡ್ತಿದ್ದೀನಿ. ಕರಿಬೇವಿನ ಸೊಪ್ಪು ಅದನ್ನು ಉಪಯೋಗಿಸ್ಕೊಂಡು ಈಗ ನಮ್ಮ ತೋಟದಲ್ಲೇ ತುಂಬ ಕರಿಬೇವಿನ ಸೊಪ್ಪು ಬೆಳೆದಿತ್ತು. ಈಗ ಅದನ್ನೆಲ್ಲ ಕಿತ್ಕೊಂಡು ಬಿಡಿಸಿ ಹೇಗೆ ಒಂದು ಚಟ್ನಿ ಪುಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಕರಿಬೇವಿನ ಸೊಪ್ಪೆಲ್ಲ ಕಿತ್ಕೊಬಂದು ಬಿಡಿಸಿ ಇಟ್ಟಾಗಿದೆ ನೋಡಿ. ಈಗ ಒಂದು ಮುಷ್ಟಿ, ನನ್ನ ಕೈಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಈಗ ಕರಿಬೇವಿನ ಸೊಪ್ಪು ತಗೊಂಡು ಈಗ ಒಂದು ಬಾಣಲಿಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು. ಅದಕ್ಕೆ ಈಗ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಈಗ ಇದು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಮುರಿದ್ರೆ ಈ ಥರ ಸೌಂಡ್ ಆಗಬೇಕು. ಈಗ ಕರಿಬೇವಿನ ಸೊಪ್ಪೆಲ್ಲ ಎತ್ತಿಕ್ಬಿಟ್ಟು ಈಗ ಇದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಈಗ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಮತ್ತೆ ಈಗ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋ ಗಂಟನು ಚೆನ್ನಾಗಿ ಹುರ್ಕೋಬೇಕು ಈ ಥರ. ಈಗ ಮತ್ತೆ ಅದೇ ಬಾಣಲಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋತೀನಿ. ನಿಮಗೆ ಕಲರ್ ಎಷ್ಟು ಬೇಕೋ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳಿ. ಹಾಗೆ ಇಲ್ಲಿ ಒಂದು 3 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದನ್ನು ಫ್ರೈ ಮಾಡ್ಕೋತೀನಿ. ಈಗ ಇದೆಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಆ ಬಾಣಲಿನೇ ಬಿಸಿ ಇರುತ್ತಲ್ಲ, ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಈಗ ಅದನ್ನು ಹಾಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಒಂದು 4-5 ಎಸ್ಲು ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು, ಮತ್ತು ಈಗ ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ವಲ್ಲ ಕಾಳು ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಮನೇಲಿರೋ ಚಿಕ್ಕ ಮಕ್ಕಳೇ ಆಗಲಿ ಇಲ್ಲ ನಾವೇ ಆಗಲಿ, ಈಗ ಊಟ ಮಾಡ್ಬೇಕಾದ್ರೆ ಒಂಚೂರು ಕರಿಬೇವಿನ ಸೊಪ್ಪು ಸಿಕ್ಕಿದ್ರು ಅದನ್ನು ಸೈಡಿಗೆ ಎತ್ತಿಕ್ಬಿಟ್ಟೆ ಊಟ ಮಾಡ್ತೀವಿ. ಅದೇ ಈ ಥರ ಚಟ್ನಿ ಪುಡಿ ಮಾಡಿ ಮಕ್ಳು ಕೊಡಿ, ತುಂಬ ಟೇಸ್ಟಿಯಾಗಿ ತಿಂತಾರೆ. ನನ್ನ ಮಗಳಂತೂ ಕರಿಬೇವಿನ ಸೊಪ್ಪೆ ತಿಂತಿರಲ್ಲ. ಈ ಪುಡಿ ಮಾಡಾದ್ಮೇಲಂತೂ ತುಂಬ ಇಷ್ಟಪಟ್ಟು ಈಗ ತಿಂತಾರೆ ಅವರು. ನೋಡಿ ಈ ಥರ ಆಗಿದೆ. ಈಗ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಮೊದಲು ಈ ಚಟ್ನಿ ಪುಡಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.